ಎಕ್ಸೆಲ್ ಯಾವ ಟೈಪ್ ಎಕ್ಸೆಲ್ ಓಪನ್ ಮಾಡಬೇಕು? ಫಸ್ಟ್ ಎಕ್ಸೆಲ್ದಾಗ ನಾವು ಯಾವ ಟೈಪ್ ಮಾಡ್ಬೇಕು ಸರ್? ಕಾಲಮ್ ಏನೇನು ಬರ್ತಾವೆ ರೀ? ಕಾಲಮ್ ಇದರಲ್ಲಿ ಸೀರಿಯಲ್ ನಂಬರ್ ಅದಾದ ತಕ್ಷಣ ನೆಕ್ಸ್ಟ್ ಏನು ಬರುತ್ತಪ್ಪ ಅಂದರೆ ಎಂಪ್ಲಾಯ್ ನೇಮ್ ನೆಕ್ಸ್ಟ್ ಸ್ಯಾಲರಿ. ಸರ್ ಸ್ಯಾಲರಿ ಏನಾದ್ರಿ ಎಂಪ್ಲಾಯ್ಗೆ? ಅದಾಗಣ ಆ ಎಂಪ್ಲಾಯ್ ಒಂದು ಮಂತಲ್ಲಿ ಎಷ್ಟು ದಿನ ಪ್ರೆಸೆಂಟ್ ಅನ್ನ ಅದಕ್ಕೇನಂತೀವಿ ನಾವು ನಂಬರ್ ಆಫ್ ವರ್ಕಿಂಗ್ ಡೇಸ್. ಯಾಕಂದರೆ ನಾವು ಹಾಲಿಡೇ ಮಾಡಿದ್ರೆ ಒಂದು ಸ್ಯಾಲ್ರಿ ಕೊಡಲ್ಲಲ್ವಾ? ಎಲ್ಲ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಯಾರೇ ಒಬ್ಬರು ಎಂಪ್ಲಾಯ್ ಹಾಲಿಡೇ ಮಾಡಿದ್ರೆ ಒಂದು ಸ್ಯಾಲರಿ ಇರಲ್ಲ. ಅದಕ್ಕೋಸ್ಕರ ನಂಬರ್ ಆಫ್ ವರ್ಕಿಂಗ್ ಡೇಸ್ ಮಾಡಿದ್ದೀವಿ. ನೆಕ್ಸ್ಟ್ ವರ್ಕಿಂಗ್ ಡೇ ಸ್ಯಾಲರಿ ಅದಾದ ತಕ್ಷಣ ನೆಕ್ಸ್ಟ್ ಬರುತ್ತೆ ನಮ್ಮ ಕಾಲಮು ಓವರ್ ಟೈಮ್ ಇನ್ ಅವರ್ಸ್. ಸರ್ ನಮ್ಮಲ್ಲಿ ಕೆಲವೊಬ್ಬರು ಹೇಳ್ತಾರೆ ಕಂಪ್ನ್ಯಾಗ ಓವರ್ ಟೈಮ್ ಮಾಡ್ತಾರೆ ಅಂತ ಹೇಳ್ತಾರೆ. ಓವರ್ ಟೈಮ್ ಇನ್ ಅವರ್ಸ್. ನೆಕ್ಸ್ಟ್ ಬರುತ್ತೆ ಓವರ್ ಟೈಮ್ ಇನ್ ಡೇಸ್. ನೆಕ್ಸ್ಟ್ ಬರುತ್ತೆ ಓವರ್ ಟೈಮ್ ಇನ್ ಡೇಸ್. ಅದಾದ ತಕ್ಷಣ ಬರುತ್ತೆ ಓವರ್ ಟೈಮ್ ಸ್ಯಾಲರಿ. ನೆಕ್ಸ್ಟ್ ಅದಾದ ತಕ್ಷಣ ಬರುತ್ತೆ ಕಾಲಮ್ ನಮಗೂ ಟೋಟಲ್ ಸ್ಯಾಲರಿ. ಅದಾದ ತಕ್ಷಣ EPF ಎಕ್ಸಾಂಪಲ್ ಒಂದು 5%, ESI ಎಕ್ಸಾಂಪಲ್ ಒಂದು 8%. ಅದಾಗೋಣ ಅಡ್ವಾನ್ಸ್. ಯಾವುದೇ ಒಂದು ಪ್ರೈವೇಟ್ ಸೆಕ್ಟ್ರಲ್ಲಿ ಎಂಪ್ಲಾಯ್ಗಳು ಅಡ್ವಾನ್ಸ್ ಇಸ್ಕೋತಾರಲ್ವ ಅದು. ಅದಾದ ತಕ್ಷಣ ನೆಕ್ಸ್ಟ್ ಬರುತ್ತೆ ನಮ್ಮದು ಗ್ರಾಸ್ ಸ್ಯಾಲರಿ, ಅಂದರೆ ಇನ್ ಹ್ಯಾಂಡ್ ಕೈಗೆ ಬರೋದು ಗ್ರಾಸ್ ಸ್ಯಾಲರಿ. ಇವೆಲ್ಲ ಕಾಲಮ್ಸ್ಗಳು ನಾವು ಮೊದಲಿಗೆ ಹಾಕ್ಕೋಬೇಕು. ಇವೆಲ್ಲ ಸೆಲೆಕ್ಟ್ ಮಾಡಿ ಇಲ್ಲಿ ರ್ಯಾಪ್ ಟು ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೆಲೆಕ್ಟ್ ಮಾಡಿದ ತಕ್ಷಣ ಸ್ವಲ್ಪ ಈ ಟೈಪ್ ಕಾಲಮ್ ಮಾಡಿ ಓಕೆ. ಫಸ್ಟ್ ಮೊದಲನೇದಾಗಿ ಸೀರಿಯಲ್ ನಂಬರ್ ಹಾಕಿಕೊಡ್ತೀನಿ. ಮೊದಲನೇದಾಗಿ ಸೀರಿಯಲ್ ನಂಬರ್ 1 ಎಂಪ್ಲಾಯ್ ನೇಮ್ ಏನದಪ್ಪ ಅಂದರೆ ಮುಸ್ತಾಕ್ ಏನಾಗ್ಯಾನಪ್ಪ ಒಂದು ಕಂಪ್ನಿಯಲ್ಲಿ ಬೇಕಾದರೆ ನಿಮಗೆ ಇನ್ನೊಂದು ಆಪ್ಷನ್ ಬೇಕಾದರೆ ನೀವು ಎಂಪ್ಲಾಯ್ ಅಥವಾ ಒಂದು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಎಂಪ್ಲಾಯ್ ಪೋಸ್ಟ್ ಅಂತ ಮಾಡ್ಬೋದು. ಅಂದರೆ ಅವನು ಯಾವ ಪೋಸ್ಟ್ ಇದೆ ಎಕ್ಸಾಂಪಲ್ ಮುಸ್ತಾಗಿದ್ದಾನೆ, ಅವನು ಮ್ಯಾನೇಜರ್ ಪೋಸ್ಟಲ್ಲಿ ಒಂದು ಕಡೆ ಜಾಬ್ ಹಾಕಿದ್ದಾನೆ, ಅವ್ನು ಸೆಲೆಕ್ಷನ್ ಆಗಿದೆ. ನೆಕ್ಸ್ಟ್ ಅವ್ನ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂದರೆ 32,000 ಪರ್ ಮಂತ್, 32,000 ಪರ್ ಮಂತ್. ಅದರಲ್ಲಿ ಏನು ಮಾಡ್ತಾಯಿದ್ದೀನಿ ನಂಬರ್ ಆಫ್ ವರ್ಕಿಂಗ್ ಡೇಸ್ ಎಷ್ಟಿದೆ ಸರ್ ನಮ್ಮಲ್ಲಿ 32,000. ಅವ ಏನು ಮಾಡಿದ್ದಾನಪ್ಪ ಅಂದರೆ 25 ಡೇಸ್ ವರ್ಕಿಂಗ್ ಪ್ರೆಸೆಂಟ್ ಇದ್ದಾನೆ 1 ಮಂತಲ್ಲಿ. ಸರ್ ವರ್ಕಿಂಗ್ ಡೇಸ್ ಸ್ಯಾಲರಿ ಯಾವ ಟೈಪ್ ತೆಗಿಬೇಕು? ಫಾರ್ಮುಲಾ ಬಂದು ಇಲ್ಲಿ ಈಕ್ವಲ್ ಸ್ಯಾಲರಿ ಇಂಟು ನಂಬರ್ ಆಫ್ ವರ್ಕಿಂಗ್ ಡೇಸ್ ಡಿವೈಡ್ ಬೈ 30. ಸ್ಯಾಲರಿ ಇಂಟು ನಂಬರ್ ಆಫ್ ವರ್ಕಿಂಗ್ ಡೇಸ್ ಡಿವೈಡ್ ಬೈ 30 ಫಾರ್ಮುಲಾ ಬರುತ್ತೆ. ನೆಕ್ಸ್ಟ್ ಓವರ್ ಟೈಮ್ ಬಂದು ಓವರ್ ಟೈಮ್ ಹೆಂಗೆ ಸರ್? ಓವರ್ ಟೈಮನ್ನು ಅವರ್ಸ್ ಲೆಕ್ಕದಲ್ಲಿ ಮಾಡ್ತಾರೆ. ಎಕ್ಸಾಂಪಲ್ ಒಂದು ದಿನಕ್ಕೂ ಒಬ್ಬ ಎಂಪ್ಲಾಯ್ ಎಷ್ಟು ಓವರ್ ಟೈಮ್ ಮಾಡಬೇಕಪ್ಪ ಅಂದರೆ ಗೌರ್ಮೆಂಟ್ ರೂಲ್ ಪ್ರಕಾರ ಅವನು 8 ತಾಸು ಅವ್ನು ಡ್ಯೂಟಿ ಇರುತ್ತೆ. ಡ್ಯೂಟಿ ಟೈಮ್ ಅವ್ನು ಬಂದು 8 ಗಂಟೆ 8 ಅವರ್ಸ್. ಅದರಲ್ಲಿ ಅವ ಓವರ್ ಟೈಮ್ ಎಷ್ಟು ಗಂಟೆ ಮಾಡ್ತಾನೆ ಅದು ಅವನ ಡ್ಯೂಟಿ ಮೇಲೆ ಸಂಬಂಧಪಟ್ಟಿದ್ದು. ನಾವು ಓವರ್ ಆಲ್ ಒಂದು 24 ತಾಸು ಹಾಕಿದ್ದೀನಿ ಟೋಟಲ್ 1 ಮಂತಲ್ಲಿ. ಇದರಲ್ಲಿ ಓವರ್ ಟೈಮ್ ಇನ್ ಡೇಸ್ ಹೆಂಗೆ ಕನ್ವರ್ಟ್ ಮಾಡ್ಬೇಕು ಸರ್? ಯಾಕೆ ಕನ್ವರ್ಟ್ ಮಾಡ್ಬೇಕ್ರಿ ಅಂದರೆ ಇದು ನಮಗೆ ಅವರ್ಸ್ ಮೂಲಕ ಸ್ಯಾಲ್ರಿ ಯಾವ ಟೈಪ್ ಕೊಡಬೇಕು ಅನ್ನೋದು ಬೇಸರ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಓವರ್ ಟೈಮ್ ಇನ್ ಡೇಸನ್ನು ಕನ್ವರ್ಟ್ ಮಾಡ್ತೀವಿ, ಅವರನ್ನು ಡೇಗದಲ್ಲಿ ಕನ್ವರ್ಟ್ ಮಾಡ್ತೀವಿ. ಫಾರ್ಮುಲಾ ಬರುತ್ತೆ ಇಲ್ಲಿ ಈಕ್ವಲ್ 24 ಏನಿದೆ ಅಲ್ಲ ಡಿವೈಡ್ ಬೈ 8. ಯಾಕಂದರೆ ನಾನು ಈಗೇ ಹೇಳಿದ್ದೀನಿ ನಮ್ಮ ಗೌರ್ಮೆಂಟ್ ರೂಲ್ ಪ್ರಕಾರ ಒಬ್ಬ ಹೆಲ್ದಿ ಎಂಪ್ಲಾಯ್ ಅವನ ಹೆಲ್ತು ಮತ್ತು ಅವ ಒಳ್ಳೆಯಾಗಿ ವರ್ಕ್ ಮಾಡಬೇಕಾದ್ರೆ 8 ಅವರ್ಸ್ ಡ್ಯೂಟಿ ಇರುತ್ತೆ. ನೆಕ್ಸ್ಟ್ ಬಂದು ಓವರ್ ಟೈಮ್ ಸ್ಯಾಲರಿ ಯಾವ ಫಾರ್ಮುಲಾ ಬರುತ್ತೆ ಇಲ್ಲಿ ಈಕ್ವಲ್ ಸ್ಯಾಲರಿ ಇಂಟು ನಂಬರ್ ಆಫ್ ವರ್ಕಿಂಗ್ ಡೇ ಓವರ್ ಟೈಮ್ ಇನ್ ಡೇಸ್ ಡಿವೈಡ್ ಬೈ 30. ಓಕೆನಾ? ಅಂದರೆ ಎಷ್ಟು ಪೇಮೆಂಟ್ ಆಯಿತು? ಒಂದು 3,200 ರೂಪಾಯಿ ಪೇಮೆಂಟ್ ಆಯಿತು 3 ದಿನದ್ದು. ಅಂದರೆ ಟೋಟಲ್ ಸ್ಯಾಲ್ರಿ ಎಷ್ಟು ಆಗ್ತದೆ ಸರ್ ಅವ್ರದ್ದು? ಈಕ್ವಲ್ ಸ್ಯಾಲರಿ ನಂಬರ್ ಆಫ್ ವರ್ಕಿಂಗ್ ಡೇ ಸ್ಯಾಲರಿ ಪ್ಲಸ್ ಓವರ್ ಟೈಮ್ ಸ್ಯಾಲರಿ. ಅಂದರೆ ಮುಸ್ತಾಕ್ದು ಬಂದುಬಿಟ್ಟು ಸ್ಯಾಲರಿ ಎಷ್ಟಾಯಿತು? ಟೋಟಲ್ ಸ್ಯಾಲರಿ 29,869 ರೂಪಾಯಿ 66 ಪೈಸೆ ಆಯಿತು. ಅದರಲ್ಲಿ EPF ಮಾಡಬೇಕಾದ್ರೆ
ಈಕ್ವಲ್ ಇ ಪಿ ಎಫ್ ಅಂದರೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್. ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಇ ಪಿ ಎಫ್ ಮಾಡಬೇಕಾದ್ರೆ ಯಾವ ಟೈಪ್ ಮಾಡ್ಬೇಕು ಸರ್ ಫಾರ್ಮುಲಾ? ಈಕ್ವಲ್ ಟೋಟಲ್ ಇಂಟು 5%. ನಾವು ಕಾಮನ್ ಹಾಕಿದ್ದೀನಿ ಇಲ್ಲಿ 5%. ಸರ್ ಇ ಎಸ್ ಐ ಅಂದರೆ ಏನು ಸರ್? ಇ ಎಸ್ ಐ ಗುಲ್ಬರ್ಗದಲ್ಲಿ ಹಾಸ್ಪಿಟಲ್ ಇದೆ. ಇ ಎಸ್ ಐ ಅಂದರೆ ಏನಪ್ಪ ಅಂದರೆ ಎಂಪ್ಲಾಯ್ಮೆಂಟ್ ಸ್ಟೇಟ್ ಇನ್ಶೂರೆನ್ಸ್. ಎಂಪ್ಲಾಯ್ಮೆಂಟ್ ಸ್ಟೇಟ್ ಇನ್ಶೂರೆನ್ಸ್ ಯಾವ ಟೈಪ್ ಮಾಡ್ಬೇಕು ಸರ್? ಈಕ್ವಲ್ ಟೋಟಲ್ ಸ್ಯಾಲರಿ ಇಂಟು 8%. ಬಂತಾ? ಅದಾದ ತಕ್ಷಣ ಅಡ್ವಾನ್ಸ್ ಸರ್. ಅಡ್ವಾನ್ಸ್ ಹೇಗೆ ಮಾಡ್ಬೇಕ್ರಿ? ಅಡ್ವಾನ್ಸ್ ಯಾವುದೇ ಒಂದು ಒಬ್ಬ ಎಂಪ್ಲಾಯ್ ಅವ್ರ ಓನರ್ ಬಳಿ ಅಡ್ವಾನ್ಸ್ ಆಗಿ ಇಸ್ಕೊತಾನೆ. ಯಾವುದೇ ಜಾತ್ರೆ ಬಂತು, ಫೆಸ್ಟಿವಲ್ ಬಂತು ಅಂತ, ಅವಾಗಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಅಡ್ವಾನ್ಸ್ ಅಂದರೆ ಒಂದು 3,000 ರೂಪಾಯಿ ಅವ್ನು ನಡ್ಬರ್ಕ್ ಅಡ್ವಾನ್ಸ್ ಆಗಿ ತೊಗೊಂಡಿದ್ದ. ಅವಾಗ ನಮ್ಮ ಗ್ರಾಸ್ ಸ್ಯಾಲರಿ ಬಂದುಬಿಟ್ಟು ಎಷ್ಟಾಗುತ್ತೆ? ಈಕ್ವಲ್ ಟೋಟಲ್ ಸ್ಯಾಲರಿ ಮೈನಸ್ ಇ ಪಿ ಎಫ್ ಮೈನಸ್ ಇ ಎಸ್ ಐ ಮೈನಸ್ ಅಡ್ವಾನ್ಸ್. ಅಂದರೆ ಎಷ್ಟಾಯಿತು ಸ್ಯಾಲ್ರಿ ನಮ್ಮ ಟೋಟಲು? 22,914. ಈಗ ಇನ್ನೊಂದು ಕಾಲಮ್ ಮಾಡ್ತಾಯಿದ್ದೀನಿ, ಕರೆಕ್ಟ್ ನೋಡ್ಕೋರಿ. ಅವರು ಮುಸ್ತಾಕ್ ಅವ್ರ ತಮ್ಮ ಉಸ್ಮಾನ್, ಓಕೆನಾ? ಉಸ್ಮಾನ್ ಬಂದುಬಿಟ್ಟು ಅವನು ಆಲ್ಸೋ ಒಂದು ಕಂಪನಿ ಸಿ ಇ ಒ ಆಗ್ಯಾನ ಅಂತ ತಿಳ್ಕೊರಿ. ಸಿ ಇ ಒ ಆಗ್ಯಾನ. ಅವನ ಸ್ಯಾಲ್ರಿ ಬಂದುಬಿಟ್ಟು ಒಂದು 68,000 ಪರ್ ಮಂತ್ಗೆ. ಎಷ್ಟು? 68,000. ಇದರಲ್ಲಿ ಉಸ್ಮಾನ್ ಏನು ಮಾಡಿದ್ದಾನೆ? 27 ದಿನ ಕೆಲಸ ಮಾಡ್ತಾನೆ. ಎಷ್ಟು ದಿನ? 27 ದಿನ. ಅಂದರೆ ಸರ್ ವರ್ಕಿಂಗ್ ಡೇ ಸ್ಯಾಲ್ರಿ ಬಂದುಬಿಟ್ಟು ಫಾರ್ಮುಲಾ ಈಕ್ವಲ್ ಸ್ಯಾಲರಿ ಇಂಟು ನಂಬರ್ ಆಫ್ ವರ್ಕಿಂಗ್ ಡೇ ಡಿವೈಡ್ ಬೈ 30. ಅಂದರೆ ಎಷ್ಟಾಯಿತು ನಮ್ಮದು ವರ್ಕಿಂಗ್ ಡೇ ಸ್ಯಾಲ್ರಿ? 61,200 ರೂಪಾಯಿ ಪೇಮೆಂಟ್ ಆಯಿತು. ಇದರಲ್ಲಿ ಅವ ಡೈಲಿ 1 ಅವರ್ ಅಂತ ಡೈಲಿ ಹಾರ್ಡ್ ವರ್ಕ್ ಮಾಡ್ತಾನೆ. ಅದರಲ್ಲಿ ಅವ ಸುಮಾರು ಒಂದು ತಿಂಗಳಿಗೆ 30 ಗಂಟೆ ಓವರ್ ಟೈಮ್ ಮಾಡ್ತಾನೆ. ಓವರ್ ಟೈಮ್ ಆಯ್ತು ಅಂದರೆ ಓವರ್ ಟೈಮ್ ಸ್ಯಾಲ್ರಿ ಎಷ್ಟು ಡೇ ಇದೆ ಹೆಂಗೆ ಕನ್ವರ್ಟ್ ಮಾಡ್ಬೇಕು ಸರ್? ಫಾರ್ಮುಲಾ ಬಂದುಬಿಟ್ಟು ಈಕ್ವಲ್ ಟೋಟಲ್ ಸ್ಯಾಲರಿ ಓವರ್ ಟೈಮ್ ಇನ್ ಅವರ್ಸ್ ಡಿವೈಡ್ ಬೈ 8. ನೆಕ್ಸ್ಟ್ ಒಂದು 3.75 ಡೇಸ್ ಆಗುತ್ತೆ. ಅದ್ರದ್ದು ಪೇಮೆಂಟ್ ಎಷ್ಟಾಗುತ್ತೆ ಸರ್? ಈಕ್ವಲ್ ಸ್ಯಾಲರಿ ಇಂಟು ಓವರ್ ಟೈಮ್ ಇನ್ ಡೇಸ್ ಡಿವೈಡ್ ಬೈ 30. ಅಂದರೆ ಅವ್ನ ಪೇಮೆಂಟ್ ಎಷ್ಟಾಗಿತ್ತು? 8,500 ರೂಪಾಯಿ. ಸರ್ ಅದರಲ್ಲಿ ಟೋಟಲ್ ಸ್ಯಾಲರಿ ಎಷ್ಟಾಗುತ್ತೆ ಸರ್? ಈಕ್ವಲ್ ವರ್ಕಿಂಗ್ ಡೇ ಸ್ಯಾಲರಿ ಪ್ಲಸ್ ಓವರ್ ಟೈಮ್ ಸ್ಯಾಲರಿ ಎರಡು ಕಲಿಸಿ ನಮ್ದು ಎಷ್ಟಾಯಿತು? 69,700 ಆಯಿತು. ಅದರಲ್ಲಿ 5% ಇ ಪಿ ಎಫ್ ಕಟ್ಟಬೇಕು ಸರ್. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಯಾವುದೇ ಸ್ಟೂಡೆಂಟ್ ಇ ಪಿ ಎಫ್ ಮೀನಿಂಗ್ ಗೊತ್ತಿಲ್ಲ ಅಂದರೆ ಚಲೋ ತಿಳ್ಕೋರಿ. ಇ ಪಿ ಎಫ್ ಅಂದರೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಈಕ್ವಲ್ ಟೋಟಲ್ ಸ್ಯಾಲರಿ ಇಂಟು 5%. ಎಷ್ಟು ಕಟ್ಟಾಯಿತು? 3,485. ಅದರಲ್ಲಿ ಇ ಎಸ್ ಐ ಬೇಕಾದರೆ ಈಕ್ವಲ್ ಟೋಟಲ್ ಸ್ಯಾಲರಿ ಇಂಟು 8%. ಅಡ್ವಾನ್ಸ್ ಒಂದು 5,000 ಇಸ್ಕೊಂಡಿದ್ದ. ಅಂದರೆ ಅವನು ಟೋಟಲ್ ಆಗಿ ಪೇಮೆಂಟ್ ಎಷ್ಟಲ್ಲಿ ಕೊಡಬೇಕು? ಈಕ್ವಲ್ ಟೋಟಲ್ ಸ್ಯಾಲರಿ ಮೈನಸ್ ಇ ಪಿ ಎಫ್ ಮೈನಸ್ ಇ ಎಸ್ ಐ ಮೈನಸ್ ಅಡ್ವಾನ್ಸ್. ಓಕೆನಾ? ಅಂದರೆ ನಮ್ಮದು ಎಷ್ಟಾಯಿತು? 55,639 ರೂಪಾಯಿ ಆಯಿತು. ಈ ಶೀಟನ್ನು ಏನು ಹೇಳ್ತೀವಪ್ಪ ಅಂದರೆ ಎಂಪ್ಲಾಯ್ಮೆಂಟ್ ಸ್ಯಾಲರಿ ಶೀಟ್. ಎಂಪ್ಲಾಯ್ಮೆಂಟ್ ಸ್ಯಾಲರಿ ಶೀಟ್. ಎಂಪ್ಲಾಯ್ಮೆಂಟ್ ಸ್ಯಾಲರಿ ಓಕೆನಾ? ಎಂಪ್ಲಾಯ್ಮೆಂಟ್ ಸ್ಯಾಲರಿ ಶೀಟ್ ಇದು ಆಗಿದೆ. ನೆಕ್ಸ್ಟ್ ಆಪ್ಷನ್. ಓಕೆ, ಇದು ಒಂದು ನಿಮಗೆಲ್ಲರಿಗೂ ಒಂದು ಇದು ಬೇಸಿಕ್ ಆಗಿ ಆಪ್ಷನ್.